ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್. ಮೆಟ್ರೋ ಪ್ರಯಾಣ ದರ ಯಥಾಸ್ಥಿತಿ ಮುಂದುವರಿಕೆ. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಗೆ ಬ್ರೇಕ್. ದರ ಏರಿಕೆಗೆ ತಡೆ ಬಳಿಕವೂ ತೇಜಸ್ವಿ ಸೂರ್ಯ ಪ್ರತಿಭಟನೆಗೆ ಮುಂದಾದಂತಹ ಪ್ರಸಂಗ ಇವತ್ತು ಜರುಗಿದೆ. ಇನ್ನು ಗಮನಿಸಬಹುದು, ಕಳೆದ 3-4 ದಿನಗಳಿಂದ ಮೆಟ್ರೋ ಫೇರ್ ಹೈಕ್ ಆಗುತ್ತೆ ಎನ್ನುವಂತಹ ವಿಚಾರವಾಗಿ ಭಾರೀ ಚರ್ಚೆ ನಡೀತಾ ಇತ್ತು. ಒಂದು ಕಡೆ ಕೇಂದ್ರದ ಮೇಲೆ ಆರೋಪ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಮೇಲೆ ಆರೋಪ, ಮತ್ತೊಂದು ಕಡೆ ಸಮಿತಿಯ ಮೇಲೆ ಆರೋಪ, BMRC ಮೇಲೆ ಆರೋಪ. ಇಂತಹ ಹಲವಾರು ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಕೇಂದ್ರ ನಿನ್ನೆ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಯಿತು. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ರೇಟ್ ಅನ್ನ ಅಂದ್ರೆ ಈ ಫೇರ್ ಅನ್ನ ಹೈಕ್ ಮಾಡೋದು ಬೇಡ ಅಂತ ಹೇಳಿ ಆ ಸಂದರ್ಭದಲ್ಲಿ BMRCL ಕೂಡ ಅಧಿಕೃತವಾಗಿ ಪ್ರಕಟಣೆಯನ್ನ ಹೊರಡಿಸಿತು. ಸದ್ಯಕ್ಕೆ ಇವತ್ತಿನಿಂದ ಫೇರ್ ಹೈಕ್ ಆಗೋದಿಲ್ಲ ಅಂತ ಹೇಳಿ. ಅದಾದ್ರೂ ಕೂಡ ತೇಜಸ್ವಿ ಸೂರ್ಯ ಪ್ರತಿಭಟನೆಗೆ ಮುಂದಾದಂತಹ ಪ್ರಸಂಗ ಇವತ್ತು ಜರುಗಿತ್ತು. ಬೆಂಗಳೂರಿನ RV ರಸ್ತೆ ಮೆಟ್ರೋ ಸ್ಟೇಷನ್ ಬಳಿ ಪ್ರತಿಭಟನೆಗೆ ಮುಂದಾದ್ರು. ಸರ್ಕಾರದ ವಿರುದ್ಧ ಖಾಲಿ ಟ್ರಂಕ್ ಅನ್ನ ಪ್ರದರ್ಶನ ಮಾಡೋದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಮುಂದಾದಂತಹ ಘಟನೆ ಜರುಗಿತ್ತು. ಪ್ರತಿಭಟನೆಗೆ ಅನುಮತಿ ಇಲ್ಲದಂತಹ ಹಿನ್ನೆಲೆ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ದು, ಈ ವೇಳೆ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಶಾಸಕ CK ರಾಮಮೂರ್ತಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವತ್ತು ಬೆಳಿಗ್ಗೆ ಬೆಂಗಳೂರು ನಗರದಲ್ಲಿನ ಪ್ರಮುಖ ಮೆಟ್ರೋ ನಿಲ್ದಾಣವೊಂದಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಸೇರಿದ್ರು. ಈ ವೇಳೆ ಖಾಲಿ ಟ್ರಂಕ್ ಅನ್ನ ಸರ್ಕಾರದ ವಿರುದ್ಧ ಪ್ರದರ್ಶನ ಮಾಡೋದಕ್ಕೂ ಕೂಡ ಸಂಸದ ತೇಜಸ್ವಿ ಸೂರ್ಯ ಮುಂದಾದ್ರು. ಮೆಟ್ರೋ ದರ ಏರಿಕೆಯಿಂದ ದಿನನಿತ್ಯ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರುವಂತಹ ಲಕ್ಷಾಂತರ ಪ್ರಯಾಣಿಕರಿಗೆ ಇದು ಭಾರಿ ಹೊರೆ ಬೀಳಲಿದೆ. ಸರ್ಕಾರನೂ ಹೇಳ್ತಾ ಇತ್ತು, ಪ್ರಯಾಣಿಕರಿಗೆ ಹೊರೆ ಬರೋದು ನಾವು ಕೂಡ ಸಹಿಸೋದಿಲ್ಲ ಅಂತ ಹೇಳಿ. ಆದ್ರೆ ಏನಾದ್ರೂ ಒಂದ್ ವೇಳೆ ಇವತ್ತಿನಿಂದ ಫೇರ್ ಹೈಕ್ ಆಗಿದ್ರೆ ಪ್ರಯಾಣಿಕರಿಗೆ ಅತಿ ದೊಡ್ಡ ಮಟ್ಟಕ್ಕೆ ಹೊಡೆತ ಬೀಳ್ತಾ ಇತ್ತು. ಇದನ್ನ ನಂಬ್ಕೊಂಡು ಮತ್ತೆ ಸ್ವಂತ ಗಾಡಿಗಳನ್ನ ತೆಗೆದುಕೊಂಡು ರಸ್ತೆಗಿಳಿದ್ರೆ ಟ್ರಾಫಿಕ್ ಜಾಮ್ ಕಿರಿಕಿರಿ ಆಗತ್ತೆ. ಹಾಗಾಗಿ ಮೆಟ್ರೋ ಮೇಲೆ ಬಹಳಷ್ಟು ಜನ ಅವಲಂಬಿತರಾಗಿದ್ದಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳೋದಕ್ಕೆ ಬಹಳಷ್ಟು ಸಮಯ ಹಾಗೂ ದರ ಎಲ್ಲವೂ ಕೂಡ ನಿಯಮಿತವಾಗಿರಬೇಕು ಅನ್ನೋದೇ ಒಂದು ಕಡೆ ಪ್ರಯಾಣಿಕರಿಗೂ ಕೂಡ ಹೆಲ್ಪ್ಫುಲ್ ಆಗಬೇಕು ಅನ್ನುವಂಥ ಆಶಯ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಫೇರ್ ಹೈಕ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಹೊರೆಯಾಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆಗೆ ಮುಂದಾದ್ರು. ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದ್ ಸ್ವಲ್ಪ ಹೊತ್ತು ಯಾರು ಲೋಗ ಐತಲ್ಲ ಬಿಡಮ್ಮ, ಕೆಟ್ಟ ಇದೆಯಲ್ಲ ಬಿಡಮ್ಮ. ಜಾಗ ಬಿಡಿ ಮತ್ತೆ ನಾನು ಲೋಗ ಹಿಡಿಬೇಡಿ ಒಂದ್ ಸ್ವಲ್ಪ ಮೆಟ್ರೋ ಪಾಸ್ ತಗೊಂಡು ಹೋದ್ರು ಕೂಡ ಜಾಗ ಬಿಡಿ ಮತ್ತೆ ನಾನು ಲೋಗ ಹಿಡಿಬೇಡಿ ಒಂದ್ ಸ್ವಲ್ಪ ಹೊತ್ತು ಯಾರು